ಕರ್ನಾಟಕದ ಈ ಜಿಲ್ಲೆ ಡಿಸೆಂಬರ್ 30, 2009ರಂದು ಕಲಬುರಗಿಯಿಂದ ಸಪರೇಟ್ ಆಗಿ 30ನೇ ಜಿಲ್ಲೆಯಾಗಿ ಹೊರಹೊಮ್ಮಿತು. ಅದು ಯಾವ ಜಿಲ್ಲೆ ಅಂತ ಗೊತ್ತಾ? ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಮಾತಾಡ್ಲಿಕ್ಕೆ ಹೊರಟಿರೋ ಈ ಜಿಲ್ಲೆಯ ಹೆಸರು ದಾಲ್ ಬೌಲ್ ಅಂತಾನೆ ಫೇಮಸ್ ಆಗಿರೋ ನಮ್ಮ ಯಾದಗಿರಿ. ಯಾದಗಿರಿಗೆ ಈ ಹಿಂದೆ ಯಾದವಗಿರಿ ಅಂತ ಹೇಳಿ ಕರಿತಾ ಇದ್ರು. ಇದಕ್ಕೆ ಮುಖ್ಯ ಕಾರಣ ಯಾದವ ವಂಶಸ್ಥರು ಇದನ್ನ ಕ್ಯಾಪಿಟಲ್ ಆಗಿ ಮಾಡ್ಕೊಂಡಿದ್ರು. ಇನ್ನು ಕೃಷ್ಣ ಮತ್ತು ಭೀಮಾ ಇಲ್ಲಿ ಹರಿಯುತ್ತಿದ್ದು ಜಿಲ್ಲೆಯ ಜೀವನಾಡಿಗಳಾಗಿವೆ. ಇಲ್ಲಿ ಫಲವತ್ತಾದ ಕಪ್ಪು ಮಣ್ಣು ಇರುವುದರಿಂದ ಜೋಳ ಮತ್ತು ತೊಗರಿ ಬೆಳೆ ಬೆಳೆಯೋದಕ್ಕೆ ಪ್ರಶಸ್ತವಾದ ಪ್ಲೇಸ್ ಕೂಡ ಆಗಿದೆ. ಆಗಸ್ಟ್ 27, 2008ರಂದು ನಮ್ಮ ಕರ್ನಾಟಕ ರಾಜ್ಯ ಒಂದು ನಿರ್ಣಯ ಕೈಗೊಂಡು ಡಿಸೆಂಬರ್ 30, 2009ರಲ್ಲಿ ಇದನ್ನ ಕಲಬುರಗಿಯಿಂದ ಸಪರೇಟ್ ಆಗಿ 30ನೇ ಜಿಲ್ಲೆಯಾಗಿ ಹೊರಹೊಮ್ಮಿಸುತ್ತೆ. ಇನ್ನು ಯಾದಗಿರಿನ ಶಾತವಾಹನರು, ಚಾಲುಕ್ಯರು, ರಾಷ್ಟ್ರಕೂಟರು, ನಿಜಾಮರು ಇನ್ನು ಮುಂತಾದ ರಾಜರು ಇಲ್ಲಿ ಆಳ್ವಿಕೆ ನಡೆಸಿದ್ದಾರೆ. ಇನ್ನು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗೋಗಿ ಅನ್ನೋ ಪ್ಲೇಸ್ ನಲ್ಲಿ ಯುರೇನಿಯಂ ನಿಕ್ಷೇಪಗಳು ಕೂಡ ಪತ್ತೆಯಾಗಿವೆ. ಇಲ್ಲಿ ನಾವು ನೋಡ್ಲೇಬೇಕಾದಂತಹ ಪ್ಲೇಸ್ಗಳು ಬಂದ್ಬಿಟ್ಟು ಯಾದಗಿರಿ ಕೋಟೆ, ಬೋನಾಳ ಪಕ್ಷಿಧಾಮ, ಸ್ಲೀಪಿಂಗ್ ಬುದ್ಧ. ಈ ತರದ ಕಂಟೆಂಟ್ಗಾಗಿ ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.